ಕೆಲವೊಂದು ಮಕ್ಕಳಿಗೆ ಮಾತು ತುಂಬ ಬೇಗ ಬರುತ್ತೆ, ಕೆಲವೊಂದು ಮಕ್ಕಳಿಗೆ ಮಾತು ಸ್ವಲ್ಪ ಲೇಟಾಗಿ ಬರುತ್ತೆ. ಆದರೆ ಮಾತಾಡುವಾಗ ಸ್ಪಷ್ಟತೆ ಅನ್ನೋದು ಇರೋದಿಲ್ಲ. ಅದಕ್ಕೆ ನಮ್ಮ ಪೂರ್ವಜರು ಹಿಂದಿನ ಕಾಲದಿಂದ ನಾವು ಪೂಜೆ ಮಾಡೋ ಗಂಟೆ ಒಳಗಡೆ ನೀರು ಹಾಕಿಟ್ಟು, ರಾತ್ರಿ ಪೂರ್ತಿ ಅದನ್ನು ನೀರು ಹಾಕಿಟ್ಟು ಬೆಳಗ್ಗೆ ಎದ್ದು ಮಕ್ಕಳಿಗೆ ಅದನ್ನ ಕುಡಿಸ್ತಾಯಿದ್ರು. ಆವಾಗ ಮಾತು ಬೇಗ ಸ್ಪಷ್ಟವಾಗಿ ಮಾತಾಡ್ತಾರೆ ಮಕ್ಕಳು ಅನ್ನೋದೊಂದು ಒಂದು ನಂಬಿಕೆ ಇತ್ತು. ಆದರೆ ಇದು ಮೂಢನಂಬಿಕೆ ಅಲ್ಲ, ಇದನ್ನು ಸೈಂಟಿಫಿಕ್ ಮೆಥಡ್ ಆಗಿ ಕೂಡ ನಾವು ಪ್ರೂವ್ ಆಗಿದೆ. ಏನಪ್ಪ ಅಂತ ಅಂದರೆ, ಸೈಂಟಿಫಿಕ್ ವ್ಯೂಯಲ್ಲಿ ಹೇಳೋದಾದರೆ ಬ್ರಾಸಲ್ಲಿ ಮೇಯ್ನಾಗಿ ಕಾಪರ್ ಇರುತ್ತೆ ಮತ್ತು ಜಿಂಕ್ ಇರುತ್ತೆ. ಕಾಪರ್ ನಮ್ಮ ಬ್ರೈನ್ ಡೆವಲಪ್ಮೆಂಟ್ ಮತ್ತು ನರ್ವ್ ಫಂಕ್ಷನಿಗೆ ಹೆಲ್ಪ್ ಆದರೆ, ಜಿಂಕ್ ನಮ್ಮ ಮೆಮೊರಿ ಮತ್ತು ಅಟೆನ್ಷನಿಗೆ ಮತ್ತು ಗ್ರೋತಿಗೆ ಹೆಲ್ಪ್ ಆಗುತ್ತೆ. ಇದೆರಡೂ ಕಂಬೈನ್ ಮಾಡಿದಾಗ ಸ್ಪೀಚ್ ಡೆವಲಪ್ಮೆಂಟ್ ಆಗಿ ನಮ್ಮ ಇಂಡೈರೆಕ್ಟ್ ಈ ಒಂದು ಬ್ರಾಸ್ ಮೆಟಲಲ್ಲಿ ಕಾಪರ್ ಮತ್ತು ಜಿಂಕ್ ಇರೋದ್ರಿಂದ ಇದು ಬರೀ ಸಪೋರ್ಟಿಂಗ್ ಫ್ಯಾಕ್ಟರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಆಯುರ್ವೇದದಲ್ಲಿ ಇದನ್ನು ಕನ್ಸ ಅಂತ ಹೇಳ್ತಾರೆ. ಕಫಾನ ಬ್ಯಾಲೆನ್ಸ್ ಮಾಡೋದಕ್ಕೆ ಮತ್ತು ಡೈಜೆಷನ್ ಮತ್ತು ಕ್ಲಾರಿಟಿಗೋಸ್ಕರ ನಾವು ಪ್ರತಿಯೊಂದು ಆಯುರ್ವೇದದಲ್ಲಿ ಏನೇ ಕಷಾಯ ಆಗಲಿ ಏನೇ ಮಾಡೋದಾಗಲಿ ಅದನ್ನು ಕಂಸ ಪಾತ್ರೆಯಲ್ಲಿ ಮಾಡ್ತಾರೆ, ಆಯಿತಾ. ಇದನ್ನು ಸಪೋರ್ಟ್ ಅಂದರೆ ಇದು ಮೇಧ ಅಂತ ನಮ್ಮ ಇಂಟೆಲಿಜೆಂಟ್ಗೆ ನಮ್ಮ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡೋದ್ರಿಂದ ಇದನ್ನು ಮೇಧ ಅಂತ ಹೇಳ್ತಾರೆ. ಕಂಟೆಂಟ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.